ಇದು XLPU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಬೈಟ್ ವಿಶೇಷ. ನಾನು ರಮಾಕಾಂತ್. ನೇಪಾಳ ದೇಶವನ್ನೇ ಅಲ್ಲಾಡಿಸಿ ಹಾಕಿಬಿಟ್ಟಿದೆ ನೀರ್ಗಲ್ಲಿಂದ ಸೃಷ್ಟಿಯಾಗಿರ್ತಕ್ಕಂಥ ಒಂದು ದೊಡ್ಡ ಪ್ರವಾಹ. ಇಲ್ಲಿವರೆಗೂ ನಮಗಿರ್ತಕ್ಕಂಥ ಮಾಹಿತಿ 359 ಜನ ಈ ಒಂದು ಪ್ರವಾಹದಲ್ಲಿ ಮೃತಪಟ್ಟಿದ್ದಾರೆ. ಸಾವಿರಾರು ಜನ ನಾಪತ್ತೆ ಅಂತ ನಮಗಿರೋ ಮಾಹಿತಿ. ಈಗ ನಾನು 359 ಅಂತ ಹೇಳ್ತಾ ಇದ್ದೀನಿ. ಒಂದು 10 ನಿಮಿಷ ಕಳೆದ್ರೆ ಈ ನಂಬರ್ ಇನ್ನೂ ಚೇಂಜ್ ಆಗಬಹುದು. ಆಗದೇ ಇರಲಿ ಅಂತ ನಾನು ಬಯಸ್ತೀನಿ ಅಷ್ಟೇ. ಇನ್ಯಾರೂ ಸಾಯದೇ ಇರಲಿ, ಇದರಲ್ಲಿ ಎಲ್ಲರೂ ಸಿಕ್ಕಿಬಿಡಲಿ. ಸಾವಿರಾರು ಜನ ನಾಪತ್ತೆ ಅಂತ ಹೇಳಿದ್ರೆ ಇಂಥ ಸಂದರ್ಭಗಳಲ್ಲಿ ನಾಪತ್ತೆ ಎನ್ನುವುದನ್ನು ನಾವು ಅವ್ರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ನಾವು ಡಿಸೈಡ್ ಮಾಡಬಾರ್ದು. ಸತ್ತೋಗಿದ್ದಾರೆ ಡಿಸೈಡ್ ಮಾಡಬಾರ್ದು ನಾವು. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಅವರು ಸತ್ತು ಹೋಗಿರ್ತಾರೆ ಕೂಡ. ನಾಪತ್ತೆ ಎನ್ನುವುದು ದೊಡ್ಡ ದೊಡ್ಡ ಪ್ರವಾಹಗಳಲ್ಲಿ, ಭೂಕಂಪಗಳಲ್ಲಿ ಬಹುತೇಕ ನಿಜವಾಗುವಂಥ ವಿಚಾರವೇ ಅದು. ಒಂದು ಪ್ರವಾಹದ ಅಬ್ಬರಕ್ಕೆ ಪ್ರತಿ ಕ್ಷಣ ನಾವು ಚೆಕ್ ಮಾಡ್ತಾ ಇದ್ದೀವಿ, ಸಾವು ನೋವು ಒಂದು ಕಡೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಇದು ಮೇಘಸ್ಫೋಟವನ್ನು ಮೀರಿದಂಥ ವಿಕೋಪ ಅಂತ ಕರೀತಾರೆ. ನೀರ್ಗಲ್ಲಿಂದ ಉಂಟಾಗಿರ್ತಕ್ಕಂಥ ಒಂದು ಅವಘಡ ಇದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ನೋಡಿ, ನೇಪಾಳದಲ್ಲಿ ಏನಾಗಿದೆ, ನಿಮಗೆ ಟೈಮ್ ಲೈನ್ ನಾನು ಒಮ್ಮೆ ಹೇಳಿಬಿಡ್ತೀನಿ, ಸ್ವಲ್ಪ ಸ್ಪಷ್ಟತೆ ನಿಮಗೆ ಸಿಗಬಹುದು ಈ ಒಂದು ವಿಚಾರದಲ್ಲಿ ಅಂತೇಳಿ. 26ನೇ ತಾರೀಕು 8ನೇ ತಿಂಗಳು 2026ನೇ ಇಸವಿ 8 ಗಂಟೆ 37 ನಿಮಿಷ ಬೆಳಗಿನ ಜಾವ ನೇಪಾಳದಲ್ಲಿ ಏನಾಗಿದೆ, 4.4 ತೀವ್ರತೆಯ ಭೂಕಂಪ ಉಂಟಾಯಿತು ರಿಕ್ಟರ್ ಮಾಪಕದಲ್ಲಿ. ನೋಡಿ, ಇಲ್ಲಿವರೆಗೂ ನಮಗೆ ಈ ಭೂಕಂಪಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ. ಏನೋ ನೀರ್ಗಲ್ಲು ಸ್ಫೋಟ, ನೀರ್ಗಲ್ಲು ಜಾರುವಿಕೆ ಅಥವಾ ಕರಗುವಿಕೆ, ಇದ್ರ ಬಗ್ಗೆನೇ ಎಲ್ಲರ ಒಂದು ಫೋಕಸ್ ಇತ್ತು. ಆನಂತರ ಹೋಗಿ ಚೆಕ್ ಮಾಡಿದಾಗ ಏನಾಗಿದೆ, ಅಸ್ಥಿರ ಪರ್ವತಗಳ ಮೇಲ್ಭಾಗದಲ್ಲಿ ಪ್ರಕೃತಿ ನಿರ್ಮಿತವಾಗಿ ಒಂದಷ್ಟು ಅಣೆಕಟ್ಟೆಗಳು ನಿರ್ಮಾಣವಾಗುತ್ತವೆ ಅಂತ. ಏನಿದು ಪ್ರಕೃತಿ ಅಣೆಕಟ್ಟೆ ನಿರ್ಮಾಣ ಮಾಡುತ್ತಾ ಅಂತ ನೋಡಿ. ಈಗ ನೀರಿನ ಹರಿವಿಗೆ ಒಂದು ಪರ್ವತದ ಮೇಲ್ಭಾಗದಲ್ಲಿ ಒಂದಷ್ಟು ಜಾಗ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆ ಪರ್ವತದ ಮೇಲ್ಭಾಗದಲ್ಲಿ ನೀರು ಶೀತಲೀಕರಣಗೊಂಡು ಹವಾಮಾನದ ಕಾರಣದಿಂದ ತುಂಬ ಶೀತ ಆಯಿತು ಅಂದಾಗ ಮನೆಗಳಲ್ಲಿ ಸ್ವಲ್ಪ ನಾವು ಈ ಟೈಮಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇದ್ದಾಗ ಕೊಬ್ಬರಿ ಎಣ್ಣೆ ಇಟ್ಟಿದ್ರೆ ಆ ಕೊಬ್ಬರಿ ಎಣ್ಣೆನೇ ಗಟ್ಟಿಯಾಗಿಬಿಡುತ್ತೆ. ಕಾಯಿಸಿ ಹಚ್ಕೊಳ್ರಪ್ಪ ಅಂತಾರೆ, ಅದನ್ನು ಕಾಯಿಸ್ಬೇಕು, ಒಂದು ಸ್ವಲ್ಪ ತೆಳುವಾಗುತ್ತೆ ಅದು ಅಂಥೇಳಿ. ಹಾಗೆಯೇ ಈ ಪರ್ವತ ಮೇಲ್ಪ್ರದೇಶಗಳಲ್ಲಿ ಏನಾಗಿದೆ, ಸಹಜವಾಗಿ ಮೇಲ್ಗಡೆ ಎಲ್ಲ ಒಂದು ಕಾಲುವೆ ಇರುತ್ತೆ. ಆ ಕಾಲುವೆ ಭಾಗದಲ್ಲಿ ಏನಾಗುತ್ತೆ, ಒಂದು ಅಣೆಕಟ್ಟೆ ಕಟ್ಟದ ರೀತಿಯಲ್ಲಿ ಈ ನೀರೇ ನೀರುಗಲ್ಲುಗಳಾಗಿ ಪರಿವರ್ತನೆ ಆಗುತ್ತೆ. ಅದೇ ಒಂದು ನ್ಯಾಚುರಲ್ ಆಗಿ ಒಂದು ಅಣೆಕಟ್ಟೆ ಕಟ್ಟಿಕೊಂಡು ಅಲ್ಲಿರುತ್ತೆ ಎಲ್ಲವೂ ಕೂಡ. ಈ ರೀತಿ ಇದ್ದಾಗ ಈ ಒಂದು ನಿಮಗೆ ಹವಾಮಾನದಲ್ಲಿ ಸ್ವಲ್ಪ ಬಿಸಿ ಜಾಸ್ತಿ ಆಯಿತು, ಬಿಸಿಲು ಜಾಸ್ತಿ ಆಯಿತು, ಉಷ್ಣಾಂಶ ಜಾಸ್ತಿ ಆಯಿತು ಅಂದಾಗ ಆ ನೀರುಗಲ್ಲುಗಳು ಏಕಾಏಕಿ ಜರುಗಿಬಿಡುತ್ತವೆ, ಕರಗಿಬಿಡುತ್ತವೆ. ಆಗೇನಾಗುತ್ತೆ, ನಿಮಗೆ ಆ ನೀರು ಸ್ಟೋರ್ ಆಗಿರುತ್ತಲ್ಲ ಅಲ್ಲೂ ಕೂಡ, ಅದು ಘನರೂಪದಲ್ಲೇ ಇರುತ್ತದು. ಯಾವಾಗ ಇದೆಲ್ಲ ಈ ರೀತಿಯಲ್ಲಿ ಉಷ್ಣಾಂಶ ಜಾಸ್ತಿ ಆಗಿಬಿಡುತ್ತೋ ಈ ಅಣೆಕಟ್ಟೆ ಇರುತ್ತಲ್ಲ ಒಡೆದು ಹೋಗುತ್ತೆ. ನಾವೊಂದು ನದಿಗೆ ಅಣೆಕಟ್ಟು ಕಟ್ಟಿರ್ತೀವಿ, ಆ ಕ್ರಸ್ಟ್ ಗೇಟ್ ಕಿತ್ತು ಹೋಯಿತು, ಒಡೆದು ಹೋಯಿತು ಅಂದರೆ ಅಯ್ಯೋ ಊರುಗಳೆಲ್ಲ ಮುಳುಗೋಯ್ತು ಅಂತೀವಲ್ವ. ಅದೇ ರೀತಿಯಲ್ಲಿ ನ್ಯಾಚುರಲ್ ಕ್ರಸ್ಟ್ ಗೇಟ್ಗಳ ರಚನೆ ಆಗಿಬಿಡ್ತವೆ. ಯಾವಾಗ ಇದು ರಚನೆ ಆಗಿತ್ತು, ಇಲ್ಲೇನಾದರೂ ಭೂಕಂಪ ಆಗಿದೆ ಅಂದರೆ ಅಸ್ಥಿರ ಪರ್ವತ ಪ್ರದೇಶಗಳು ಸ್ಥಿರವಾಗಿ ಗಟ್ಟಿಯಾಗಿರ್ತಕ್ಕಂಥವಲ್ಲ, ಕೆಲವೇನಾಗಿ ಸ್ವಲ್ಪ ಲೂಸ್ ಇರ್ತವೆ, ವೀಕ್ ಇರ್ತವೆ. ಅಂಥ ಪ್ಲೇಸಲ್ಲಿ ಏನಾಗ್ಬಿಟ್ಟಿದೆ, ಅದು ಜರುಗಿ ಭೂಕಂಪ ಆದಾಗ ಭೂಮಿ ಅಲುಗಾಡುತ್ತಲ್ಲ, ಅದು ಜರುಗಿದ ತಕ್ಷಣ ಒಂದು ಪಾತ್ರೆ ಒಳಗಿನ ನೀರನ್ನು ನಾವು ಹಿಡ್ಕೊಂಡು ಈಗ ಅಲ್ಲಾಡಿಸಿದಾಗ ಹೇಗೆ ಅದು ನೀರಿಂದ ಆಚೆ ಬರುತ್ತೋ ಅದು ಅದೇ ರೀತಿಯಲ್ಲಿ ಆ ಮೇಲ್ಭಾಗದಲ್ಲಿದ್ದಂಥ ನೀರು ನ್ಯಾರೋ ಕಾಲುವೆ, ತುಂಬ ಕಿರಿದಾದ ಕಾಲುವೆಯಿಂದ ನೀರು ನುಗ್ಗುತ್ತಲ್ಲ, ಅವಾಗ ಅದರ ಫೋರ್ಸ್ ಜಾಸ್ತಿ. ನೀವು ಜಾಸ್ತಿ ನೀರನ್ನು ತುಂಬ ಸಣ್ಣದಾಗಿರ್ತಕ್ಕಂಥ ಒಂದು ಪೈಪ್ ಮೂಲಕ ನೀವು ಹರಿಸಿದಾಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ. ವಾಟರ್ ಟ್ಯಾಂಕಿಂದ ನಿಮಗೆ ನೀರು ಬಂದಾಗ ಪ್ರೆಷರ್ ಜಾಸ್ತಿ ಇರುತ್ತೆ. ಅದರ ಬದಲಿಗೆ ಕಡಿಮೆ ನೀರಿತ್ತು, ಪೈಪ್ ದೊಡ್ಡದಿತ್ತು ಅಂದರೆ ಅದು ತುಂಬ ಎತ್ತರಕ್ಕೆ ಹರಿಯಲಾರದಾಗ ಇಲ್ಲೇನಾಗಿದೆ, ಮೇಲುಗಡೆ ಹೆಚ್ಚು ನೀರಿತ್ತು, ಕಾಲುವೆ ಸಣ್ಣದಿತ್ತು. ಆ ನೀರು ನುಗ್ಗಿದ ರಭಸಕ್ಕೆ ಭೂತೆಕೋಶಿ ನದಿ ನುಗ್ಗುತ್ತಾ ಇದ್ದಂತೆ ಅಕ್ಕಪಕ್ಕದಲ್ಲಿ ಏನೇನು ಮನೆಗಳನ್ನು ಕಟ್ಟಿದ್ರೋ ಆ ಕನ್ಸ್ಟ್ರಕ್ಷನ್ಸು, ಗಿಡ ಮರ, ಅಲ್ಲಿ ಡೆಬ್ರಿಸ್ಸು ಅಥವಾ ಯಾವುದೋ ಒಂದಷ್ಟು ಕೊಳಚೆ ಪದಾರ್ಥಗಳು, ಕಸ ಪದಾರ್ಥಗಳು, ರಾಶಿ, ಕಟ್ಟಡಗಳದ್ದು ಒಂದಷ್ಟು ತ್ಯಾಜ್ಯ ಎಲ್ಲವೂ ಕೊಚ್ಕೊಂಡು ಬರ್ಲಿಕ್ಕೆ ಶುರುವಾಗಿ ಅದು ಇನ್ನೂ ಡ್ಯಾಮೇಜ್ ಮಾಡುತ್ತೆ ಅಂತ. ನೋಡಿ, ನಿಮಗೆ ತ್ಯಾಜ್ಯ ಇದೆಯಲ್ಲ, ಇದು ಕೂಡ ಯಾರೋ ದೊಣ್ಣೆ ತೊಗೊಂಡು ಹೊಡೆದಂಗೆ ಆಗುತ್ತೆ ನಿಮಗೆ. ಆ ನೀರಲ್ಲಿ ಕೊಚ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ದೊಣ್ಣೆಯೋ ಒಂದು ಕಲ್ಲಲ್ಲಿ ಹೊಡೆದಕ್ಕೆ ಸಮ ಅದು, ಅದರಲ್ಲೂ ವೇಗ ಇರುತ್ತಲ್ಲ. ಸೊ ಆ ರೀತಿ ಇನ್ನೂ ಡ್ಯಾಮೇಜ್ ಮಾಡೋಕೆ ಯಾವುದೋ ಮನೆ ಹತ್ರಕ್ಕೆ ಬಂದ ತಕ್ಷಣ ಅದು ಇನ್ನೂ ಫೋರ್ಸಾಗಿ ಬಂದು ಹೊಡೆದ ತಕ್ಷಣ ಮನೆ ಬಿದ್ದು ಹೋಗುತ್ತೆ ಅಂಥೇಳಿ. ಸೊ ಇಷ್ಟೆಲ್ಲ ಒಂದು ಕಡೆ ಅನಾಹುತ ಆಗಿಬಿಟ್ಟಿದೆ ಇಲ್ಲಿ. ಸೊ ಇದರಲ್ಲಿ ಒಂದು ಮೆಚ್ಚಬೇಕಾದ ಸಂಗತಿ ಏನು ಅಂತ ಹೇಳಿದ್ರೆ, ಈ ರೀತಿ ಆಗ್ತಾ ಇದ್ದಂತೆಯೇ
ಆಲ್ಮೋಸ್ಟು 9:15 ಸುಮಾರಿಗೆ 6 ಲಕ್ಷ ಜನ ಆ ಝೋನಲ್ಲಿ ಬರ್ತಕ್ಕಂಥ ಜನರಿಗೆ ನೇಪಾಳ ಸರ್ಕಾರದ ವತಿಯಿಂದ ಒಂದು ಮೆಸೇಜ್ ರವಾನೆ ಆಯಿತು. ಪ್ರವಾಹ ಬರ್ತಾ ಇದೆಯಪ್ಪ, ಹುಷಾರು ಅಂತೇಳಿ. ಎಷ್ಟರ ಮಟ್ಟಿಗೆ ಅಷ್ಟೊತ್ತಿಗೆ ಪ್ರವಾಹ ರೀಚ್ ಆಗಿಬಿಟ್ಟಿತ್ತಾ, ಅಥವಾ ಸರ್ಕಾರ ನಾನು ಎಚ್ಚರಿಸಿದ್ದೆ, ನನ್ನ ಕೆಲಸ ನಾನು ಮುಗಿಸ್ಬಿಟ್ಟಿದ್ದೀನಲ್ಲಿ ಎನ್ನುವ ಕಾರಣಕ್ಕೆ ಇದನ್ನು ಬಿಡ್ತಿದ್ದೆ, ನಮಗೆ ಗೊತ್ತಿಲ್ಲ, ತನಿಖೆ ನಡೀಲಿ ಅದ್ರ ಬಗ್ಗೆ, ಯಾಕೆ ಇದ್ರ ಬಗ್ಗೆ ಒಂದು ಅಲರ್ಟ್ ಇರಲಿಲ್ಲ ನಮಗೆ ಅಂತ ಹೇಳಿ. ಸೊ ಅಷ್ಟೊತ್ತಿಗೆ ಅವ್ರು ಮೆಸೇಜ್ ಕಳಿಸಿದ್ರಂತೆ. ತ್ರಿಶೂಲಿ ನದಿ ದಂಡಕ್ಕೆ 11:26 ತ್ರಿಶೂಲಿ ನದಿ ದಂಡೆ ಪ್ರದೇಶಕ್ಕೆ, ಪಟ್ಟಣಕ್ಕೆ ಪ್ರವಾಹ ಎಂಟ್ರಿ ಆಗಿಬಿಡುತ್ತೆ. 11:43 ಫುರ್ಕೆ ಸೇತುವೆ ಧ್ವಂಸವಾಗುತ್ತೆ, ಕಟ್ಟಡಗಳು ನೀರಿನ ಪಾಲಾಗ್ಬಿಡ್ತವೆ. 3:20 ನಾರಾಯಣಿ ದೇವಾಘಾಗೆ ಪ್ರವಾಹ ಪ್ರವೇಶ ಮಾಡುತ್ತೆ. 3:15 ಟಿಬೆಟ್ ನೇಪಾಳ ಚೆಕ್ ಪೋಸ್ಟ್ ಬಳಿಯಲ್ಲಿ ಪ್ರವಾಹ ಕಾಣಿಸ್ಕೊಳ್ತು. 3:40 ಇದ್ದಕ್ಕಿದ್ದಂತೆಯೇ 100 ಮಂದಿ ಜಲಸಮಾಧಿ ಆಗಿಬಿಡ್ತಾರೆ. ಇದರ ಅರಿವೇ ಇರಲ್ಲ ಅವ್ರಿಗೆ. ಸೊ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟದ್ದು ನಾವು ಇವತ್ತು ಇದೀಗ